ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಭಾಳ ಜನ ಕೇಳ್ತಾಯಿದ್ರಿ, ಪೋಸ್ಟ್ ಆಫೀಸ್ ಕಟಾಪ್ ಎಷ್ಟು ನಿಲ್ತೈತ್ರಿ ಸರ್ ಅಂತ. ಸೊ ಡಿಸ್ಟಿಕ್ ವೈಸ್ ಈಗ ಕಟಾಪ್ಗಳನ್ನ ತೆಗೆದುಕೊಂಡು ಬಂದಿದ್ದಾನೆ. ಸೊ ಇದು 2023 GDS ಏನು ಕರೆದಿರು ಅದನ್ನು ಅನಾಲಿಸಿಸ್ ಮಾಡಿ ಈ ಕಟಾಪನ್ನು ತೊಗೊಂಬಂದಾನೆ. ಸೊ ನೀವು ಏನು ಮಾಡಬೇಕು, ಸ್ಕಿಪ್ ಮಾಡದೆ ಏನೈತಿ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಅಂದ್ರೆ ನಿಮ್ಗೆ ಯಾವ್ಯಾವ ಜಿಲ್ಲೆಗೆ ಹಾಕ್ಬೇಕನ್ನೋದು ತಿಳಿತೈತಿ. ಸೊ ಯಾವ್ಯಾವ ಜಿಲ್ಲೆದಾಗ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅನ್ನೋದು ಇದ್ರಾಗ ಐತಿ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಈಗ ಪೋಸ್ಟ್ ಆಫೀಸ್ 15ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಅದು ಆಗಸ್ಟ್ 5 ತನಕ ಐತಿ. ಸೊ ಮತ್ತು ಎಕ್ಸ್ಟ್ರಾ ಏನು ಕೊಟ್ಟರು 6ನೇ ತಾರೀಕಿನಿಂದ 8ನೇ ತಾರೀಕು, ಅಂದ್ರೆ ಆಗಸ್ಟ್ 6ನೇ ತಾರೀಕಿನಿಂದ 8ನೇ ತಾರೀಕುವರೆಗೆ ಏನೈತಿ ಎಡಿಟಿಂಗ್ ಅಥವಾ ಏನಾರ ಕರೆಕ್ಷನ್ ಮಾಡೋದಿತ್ತಂದ್ರೆ ಮಾಡ್ಬೋದು ಅಂತ ಹೇಳ್ಯಾರು. ಸೊ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ ಖಾಲಿದಾವ ಅಂತ. ಸೊ ಇಲ್ಲಿ UR ರೀಜನ್ಗೆ 827 ಅದಾವು, OBCಗೆ 446 ಅದಾವು, SCಗೆ 264 ಅದಾವು, STಗೆ 130 ಅದಾವು, EWSಗೆ 230 ಅದಾವು. ಇನ್ನು PWD ಇದ್ರೊಳಗೆ ಕೆಟಗರಿ ಬರ್ತಾವೆ ABCD ಅಂತ. ಸೊ ಅವಕ್ಕೆ ಇಷ್ಟದವು. ಟೋಟಲಾಗಿ ಕರ್ನಾಟಕಕ್ಕೆ 1940 ಪೋಸ್ಟ್ ಅದಾವು. ಸೊ ನೆಕ್ಸ್ಟ್, ಸೊ ಈಗ ಸ್ಯಾಲ್ರಿ ಎಷ್ಟು ಇರ್ತೈತೆ ಅಂತ ಅಂದ್ರೆ BPM ಅಂದ್ರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಆದ್ರೆ ಅಂದ್ರೆ 12,000 ಹಿಡಿದು 29,380 ತನಕ ಆಗುತ್ತೆ. ಸೊ ಇದೇನಾಗುತ್ತೆ, 12,000 ಹಿಡಿದು ಸ್ಟಾರ್ಟ್ ಆಗಿ ವರ್ಷ 3% ಇಂಕ್ರಿಮೆಂಟ್ ಆಗುತ್ತೆ. ಸೊ ABMP ಅಥವಾ ಡಾಕ್ ಸೇವಕ ಆದರೆ ಅಂದ್ರೆ 10,000 ಹಿಡಿದು 24,470 ಏನೈತಿ ನಿಮ್ಗೆ ಸ್ಯಾಲ್ರಿ ಅನ್ನೋದು ಬರ್ತೈತಿ. ನೆಕ್ಸ್ಟ್, ಸೊ ಇದಕ್ಕೆ ಏಜ್ ಲಿಮಿಟ್ ಎಷ್ಟೈತೆ ಅಂದ್ರೆ 18 ವರ್ಷ ಹಿಡಿದು 40 ವರ್ಷದವರೆಗೆ ಏನೈತಿ ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ನೆಕ್ಸ್ಟ್, ಸೊ ಇಲ್ಲಿ ಅದರ್ ಕ್ವಾಲಿಫಿಕೇಷನ್ ಕೇಳೋನು. ಸೊ ಇಲ್ಲಿ ನಾಲೆಜ್ ಆಫ್ ಕಂಪ್ಯೂಟರ್ ಬಗ್ಗೆ ನಿಮ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ನಿಮ್ಗೆ ಬೈಸಿಕಲ್ ಬರಬೇಕು, ಸೈಕ್ಲಿಂಗ. ಸೊ ಇಲ್ಲಿ ಜೀವನೋಪಾಯದ ಅವಶ್ಯಕತೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನಾಲೆಜ್ ಆಫ್ ಕಂಪ್ಯೂಟರ್ ಏನೈತಿ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಈ ಕಂಪ್ಯೂಟರದ ಸರ್ಟಿಫಿಕೇಟನ್ನು ಕೇಳಿದ್ದ. ಸೊ 3 ತಿಂಗಳದೊಂದು ಸರ್ಟಿಫಿಕೇಟನ್ನು ನೀವು ಕೋರ್ಸ್ ಮಾಡ್ಲಿಕ್ಕೂ ಕಂಪ್ಯೂಟರ್ ಸೆಂಟರ್ ಇದ್ರೊಳಗೆ ಕೊಡ್ತಾರೋ. ನೀವು ಒಂದು 500 ಅಥವಾ 1000ಕ್ಕೆಲ್ಲ ಬೀಳ್ತೈತಿ. ಸೊ ಅವು ಕಂಪ್ಯೂಟರ್ದ ಸರ್ಟಿಫಿಕೇಟನ್ನು ತೆಗ್ಸೋಬಹುದು. ನೆಕ್ಸ್ಟಿಗೆ ಜಿಲ್ಲೆವಾರು ಏನೈತಿ ನಾವು ಎಷ್ಟೆಷ್ಟು ಕಟಾಪ 2023ರಾಗ ನಿಂತಿತ್ತು. ಸೊ ಈಗ ನಾವು 2024ಕ್ಕೆ ಎಷ್ಟಿದ್ರೆ ನಾವು ಅಪ್ಲಿಕೇಶನ್ ಹಾಕಬೇಕು ಮತ್ತು ಯಾವ ಜಿಲ್ಲೆಗೆ ಹಾಕಿದ್ರೆ ಸೂಕ್ತ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲಿಗೆ ಬಾಗಲಕೋಟೆ ಜಿಲ್ಲೆಗೆ 23 ಪೋಸ್ಟ್ ಖಾಲಿದಾವೆ. ಸೊ 23 ಟೋಟಲಾಗಿ 23 ಅದಾವು. ಇಲ್ಲಿ UR ರೀಜನ್ಗೆ 97ಕ್ಕೆ 97 ಮ್ಯಾಗ ಪಾಯಿಂಟ್ಗೆ ನಿಂತಿತ್ತು. ಸೊ UR ರೀಜನ್ಗೆ OBCಗೂ 97ಕ್ಕೆ, SCಗೆ 96ಕ್ಕೆ, STಗೆ 94ಕ್ಕೆ, EWSಗೆ 95, ಈ PWD ಏನೈತಿ 95. ಸೊ ಈ PWD ಎಲ್ಲ ಜಿಲ್ಲೆದಾಗಿರಲ್ಲ. ಸೊ ಸ್ವಲ್ಪ ಜಿಲ್ಲೆದಾಗ ಅಷ್ಟೇ ಇರ್ತೈತಿ. ನಾ ಇಷ್ಟಿದ್ರೆ ಹಾಕ್ಬೋದಂತ ಹೇಳಿ ಒಂದೊಂದು ಏನೈತಿ ಈ ಪರ್ಸೆಂಟೇಜನ್ನು ಏನೈತಿ ಕೊಟ್ಟೇನಿ. ಸೊ ಎಲ್ಲ ಡಿಸ್ಟಿಕ್ದಾಗೂ PWD ಇಲ್ಲ. ನೆಕ್ಸ್ಟ್ ಇಲ್ಲಿ ಬಳ್ಳಾರಿ ಡಿಸ್ಟಿಕ
ಯು ಆರ್ದವ್ರಿಗೆ 96, ಒ ಬಿ ಸಿದವ್ರಿಗೂ 96, ಎಸ್ ಸಿದವ್ರಿಗೆ 95, ಎಸ್ ಟಿದವ್ರಿಗೆ 94, ಇ ಡಬ್ಲ್ಯೂ ಎಸ್ದವ್ರಿಗೆ 95, ಅದೇ ರೀತಿ ಪಿ ಡಬ್ಲ್ಯೂ ಡಿ 94. ಸೊ ಬೆಳಗಾವಿಗೆ ಏನೈತಿ ಹೆಚ್ಚಿಗೆ ನಿಲ್ತದೆ. ಸೊ ಹಾಗಾಗಿ 97 ಐತಿ, ಬಟ್ ಏನೈತಿ ಆಲ್ಮೋಸ್ಟ್ ಎಲ್ಲ 98ಕ್ಕೆ ಅದಾವು. 97ಕ್ಕೆ ಒಂದೇನೋ ಇದ್ದಿರಬೇಕು, ಒಂದೆರಡು ಏನೋ ಅಷ್ಟೆ. ಸೊ ಒ ಬಿ ಸಿಗೆ 96, ಎಸ್ ಸಿಗೆ 96, ಎಸ್ ಟಿಗೆ 95, ಇ ಡಬ್ಲ್ಯೂ ಎಸ್ಗೆ 95, ಪಿ ಡಬ್ಲ್ಯೂ ಡಿಗೆ 94. ಸೊ ಇಲ್ಲಿ ಬೆಳಗಾವಿ ಡಿಸ್ಟಿಕ್ ಏನೈತಿ ಹೆಚ್ಚಿಗೆ ನಿಲ್ತದೆ. ಇಲ್ಲಿ ಬೆಂಗಳೂರೊಳಗೆ ಈಸ್ಟ, ವೆಸ್ಟ್, ಸೌತ್ ಅಂತ ಬರ್ತಾವೆ. ಸೊ ಬೆಂಗಳೂರು ಈಸ್ಟ್, ಬೆಂಗಳೂರು ವೆಸ್ಟ್, ಬೆಂಗಳೂರು ಸೌತ್ ಅಂತ. ಸೊ ಇಲ್ಲಿ ಬೆಂಗಳೂರದಾಗ ಕಡಿಮೆ ನಿಲ್ತೈತಿ. ಸೊ ಇಲ್ಲಿ ಟೋಟಲ್ ಪೋಸ್ಟೂ ಜಾಸ್ತಿ ಅದಾವೆ. ನೀವು ಇಲ್ಲಿ ಟ್ರೈ ಮಾಡ್ಬೋದು. 92, 91, 90, 90, 90, 86. ಸೊ ಇಲ್ಲಿ ಏನೈತಿ ಯು ಆರ್, ಒ ಬಿ ಸಿ, ಎಸ್ ಸಿ, ಎಸ್ ಟಿ, ಇ ಡಬ್ಲ್ಯೂ ಎಸ್, ಪಿ ಡಬ್ಲ್ಯೂ ಡಿ ಇವುಗಳನ್ನ ನೋಡ್ಕೋಬೋದು. ಅದೇ ರೀತಿ ಇವು ಏನೈತಿ ಇವು ಜಿಲ್ಲಾವಾರು ಏನೈತಿ ಎಲ್ಲ ಅದಾವು, ನೀವು ನೋಡ್ಕೋತಾ ಹೋಗ್ಬೋದು ಒಂದೊಂದು. ಸೊ ಬಿದರ್ಕ್ಕೆ ಯಾರು ಹಾಕೋರ್ದ ರೀ 97 ಯು ಆರ್, ಒ ಬಿ ಸಿ 96, ಎಸ್ ಸಿ 95, ಎಸ್ ಟಿ 94, ಇ ಡಬ್ಲ್ಯೂ ಎಸ್ 95, ಸೊ ಪಿ ಡಬ್ಲ್ಯೂ ಡಿ 92. ಸೊ ಇಲ್ಲಿ ಚಿಕ್ಕೋಡಿಗೂ ಜಾಸ್ತಿ ನಿಲ್ತದೆ. ಸೊ ಉತ್ತರ ಕರ್ನಾಟಕದಾಗ ಏನೈತಿ ಆಲ್ಮೋಸ್ಟ್ ಎಲ್ಲ ಜಾಸ್ತಿನೇ ನಿಲ್ತಾವೆ. ಇವು ಸಿಟಿ ಏನು ಬರ್ತಾವಲ್ಲ ದೊಡ್ಡ ದೊಡ್ಡ ಸಿಟಿ ಅಂದ್ರೆ ಬೆಂಗಳೂರು, ಮೈಸೂರು, ಮಂಗಳೂರು ಈ ಸೈಡ್ ಏನೈತಿ ಸ್ವಲ್ಪ ಕಡಿಮೆ ನಿಲ್ತೈತಿ ಕಂಪೇರ್ ಟು ಏನೈತಿ ಉತ್ತರ ಕನ್ನಡದಾಗ, ಉತ್ತರ ಕರ್ನಾಟಕ ರಾಜ್ಯದಾಗ. ಸೊ ಉತ್ತರ ಕರ್ನಾಟಕದ ಜಿಲ್ಲೆಗಳು ಏನು ಬರ್ತಾವೆ, ಸೊ ಇಲ್ಲಿ ಯಾವ್ಯಾವ ಅಂದ್ರೆ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ ಇವು ಎಲ್ಲ ಕಡೆ ಏನೈತಿ ಜಾಸ್ತಿನೇ ನಿಲ್ತೈತಿ. ಸೊ ಇಲ್ಲಿ ನೋಡ್ಬೋದು ನೀವು ಯು ಆರ್ದಾಗ ಚಿತ್ರದುರ್ಗ 96, ಒ ಬಿ ಸಿನ 96, ಎಸ್ ಸಿ ಎಸ್ ಟಿ ಏನೈತಿ 95, 95, ಇ ಡಬ್ಲ್ಯೂ ಎಸ್ 94, ಇಲ್ಲಿ ಪಿ ಡಬ್ಲ್ಯೂ ಡಿ 88. ಅದೇ ರೀತಿ ಚನ್ನಪಟ್ಟಣ ನೋಡ್ಬೋದು. ಈ ಫಸ್ಟ್ನೇ ಕಾಲಮ್ ಏನೈತಿ ಯು ಆರ್ದು ಇರ್ತೈತಿ. ಇದು ಒ ಬಿ ಸಿದ, ಇದು ಎಸ್ ಸಿದ, ಇದು ಎಸ್ ಟಿದ, ಇದು ಇ ಡಬ್ಲ್ಯೂ ಎಸ್, ಇದು ಪಿ ಡಬ್ಲ್ಯೂ ಡಿ. ಸೊ ನಿಮ್ಮ ಜಿಲ್ಲೆಯೊಳಗೆ ಯಾವ್ಯಾವ ಜಿಲ್ಲೆಗೆ ಹಾಕೋಬೇಕನ್ನೋದು ನೀವು ನೋಡಿರಿ. ಅದೇ ರೀತಿ ಇಲ್ಲಿ ಏನೈತಿ ಎಷ್ಟೆಷ್ಟು ಪೋಸ್ಟ್ ಅದಾವ ಅನ್ನೋದು ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಚನ್ನಪಟ್ಟಣಕ್ಕೆ 87 ಅದಾವು. ಸೊ ಚನ್ನಪಟ್ಟಣ ಒಂದು ಟ್ರೈ ಮಾಡ್ಬೋದು ನೀವು, ಕಡಿಮೆನೂ ನಿಲ್ತದ ಅಲ್ಲಿ. ಅದೇ ರೀತಿ ಇಲ್ಲಿ ಹಾಸನಕ್ಕೆ 78 ಅದಾವು. ಸೊ ಇಲ್ಲಿಯೂ ಟ್ರೈ ಮಾಡ್ಬೋದು. 96, 96, 95, 94, 94, 90 ಐತಿ. ಸೊ ಯು ಆರ್, ಒ ಬಿ ಸಿ, ಎಸ್ ಸಿ, ಎಸ್ ಟಿ, ಇ ಡಬ್ಲ್ಯೂ ಎಸ್, ಪಿ ಡಬ್ಲ್ಯೂ ಡಿ ಐತಿ. ಸೊ ಇಲ್ಲಿ ಹಾಸನಕ್ಕೆ ಟ್ರೈ ಮಾಡ್ಬೋದು. ಅದೇ ರೀತಿ ಕಲಬುರ್ಗಿಗೂ ಜಾಸ್ತಿ ಪೋಸ್ಟ್ ಅದಾವೆ, ಬಟ್ ಅಲ್ಲಿ ಏನಾಗುತ್ತೆ ಜಾಸ್ತಿ ಪರ್ಸೆಂಟೇಜ್ ಏನೈತಿ ನಿಲ್ತೈತಿ. ಸೊ ನೀವು ನೋಡ್ಬೋದು ಹಂಗೆ. ಸೊ ಇಲ್ಲಿ ಕೊಡಗುನು ಜಾಸ್ತಿ ಪೋಸ್ಟ್ ಅದಾವೆ, ಇಲ್ಲಿ ಕಡಿಮೆ ನಿಲ್ತದೆ. ಬಟ್ ಕೊಡಗು ರೀಜನ್ ಏನೈತಿ ಫಾರೆಸ್ಟ್ ಏರಿಯಾ ಆಗ್ತೈತಿ. ಸೊ ಅಲ್ಲಿ ಜಾಸ್ತಿ ಜನ ಹೋಗೋದಿಲ್ಲ, ಹಾಗಾಗಿ ಅಲ್ಲಿ ಏನಾಗುತ್ತೆ ಕಡಿಮೆ ನಿಲ್ತದೆ. ನೀವು ಅಲ್ಲಿಯೂ ನೋಡ್ಬೋದು. ಮಂಡ್ಯಾಗ 65 ಪೋಸ್ಟ್ ಅದಾವೆ, ಮಂಗಳೂರಿಗೆ 60 ಪೋಸ್ಟ್ ಅದಾವೆ, ರಾಯಚೂರ್ಗೆ 63 ಅದಾವೆ, ಶಿವಮೊಗ್ಗಕ್ಕೆ 88 ಅದಾವೆ. ಸೊ ಇವು ಶಿವಮೊಗ್ಗಕ್ಕೂ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿ 96, 96, 94, 92, 95, ಇಲ್ಲಿ 87ಕ್ಕೆ ನಿಂತೈತಿ ಪಿ ಡಬ್ಲ್ಯೂ ಡಿ. ಸೊ ಇಲ್ಲಿ ಎಸ್ ಸಿ, ಇದು ಎಸ್ ಟಿ. ಸೊ ಈ ಸಲ ಶಿವಮೊಗ್ಗಕ್ಕೂ ಸ್ವಲ್ಪ 97ರವರೆಗೇನು ಹೋಗ್ಬೋದು ಅನ್ನೋದೈತಿ. ಅದೇ ರೀತಿ ತುಮಕೂರ್ಗಂತರೂ ಪೂರ್ತಿ ಜಾಸ್ತಿ ಅದಾವೆ, 100 ಮ್ಯಾಗ ಹೋಗ್ಯಾವು. ಸೊ ಇಲ್ಲಿಯೂ ಏನಾಗುತ್ತೆ ಹೋದ ಸಲ 97ಕ್ಕೆ ನಿಂತಿತ್ತು. ಸೊ ಎಸ್ ಸಿ 96ಕ್ಕೆ ಹೋಗಿತ್ತು, ಎಸ್ ಟಿ 94ಕ್ಕೆ ಹೋಗಿತ್ತು, ಇಲ್ಲಿ ಇ ಡಬ್ಲ್ಯೂ ಎಸ್ 95ಕ್ಕೆ ಹೋಗಿತ್ತು. ಸೊ ಇಲ್ಲಿ ವಿಜಯಪುರಕ್ಕೆ 40 ಪೋಸ್ಟ್ ಅದಾವು, ಯಾದಗಿರಿಗೆ 49 ಅದಾವು, ಕೋಲಾರಕ್ಕೆ
104 ಅದಾವೆ. ಸೊ ಇಲ್ಲಿ ಕೋಲಾರಕ್ಕೂ ಭಾಳ ಜನ ನೋಡ್ಬೋದು. ಸೊ ಇಲ್ಲಿ 94, 94, 91, 90, 92. ಸೊ ಇಲ್ಲಿ 92. ಸೊ ಒಂದೊಂದು ಕಡೆ PWD ಪೋಸ್ಟ್ ಇಲ್ಲ. ಆದಾಗ್ಯೂ ಸ್ವಲ್ಪ ಅಂದ್ರೆ ಅಕ್ಸೆಪ್ಟ್ ಮಾಡ್ಬೋದು ನಾವು, ಇಷ್ಟ ಕಣ್ಣಿಲ್ಲಬಹುದಂತ. ಸೊ ಇಲ್ಲಿ ನಂಜನಗೂಡಕ್ಕೆ 65 ಪೋಸ್ಟ್ ಅದಾವೆ. ಸೊ ಕೋಲಾರಕ್ಕಂತೂ 104 ಅದಾವೆ. ಸೊ ಇಲ್ಲಿ ಕೋಲಾರ, ತುಮಕೂರು, ಇಲ್ಲಿ ಕೊಡಗು ಮತ್ತು ಕಲಬುರ್ಗಿ ಇವೆಲ್ಲಕ್ಕೂ ನೀವು ಟ್ರೈ ಮಾಡ್ಬೋದು. ಇಲ್ಲಿ ಹಾಸನ, ಚನ್ನಪಟ್ಟಣ ಮತ್ತು ಇಲ್ಲಿ ಈ ಜಾಬ್ ಬೇಕನ್ನೋರು ಏನೈತಿ ಬೆಂಗಳೂರಿಗೆ ಟ್ರೈ ಮಾಡ್ರೆ ಖಂಡಿತ ಆಗುತ್ತದೆ. ಸೊ ಓವರಾಲಾಗಿ ನೋಡೋದಾದ್ರೆ ಯು ಆರ್ದವ್ರ 95 ಮ್ಯಾಗ ಯಾರ್ದ ರೀ ಅವರೆಲ್ಲರೂ ಅಪ್ಲಿಕೇಶನ ಹಾಕರಿ. ಸೊ ಅಪ್ಲಿಕೇಶನ ಹಾಕೋದು ಬಿಡಬೇಡ್ರಿ. ಏನು $100 ಅಷ್ಟೈತಿ. ಸೊ ನೀವು ಯು ಆರ್ದವ್ರೆಲ್ಲರೂ ಅಪ್ಲಿಕೇಶನ್ ಹಾಕ್ರಿ. 95 ಆದವ್ರ. OBC ಏನೈತಿ, OBC 93 ಹಿಡ್ಕೊಂಡು ಎಲ್ಲರೂ ಅಪ್ಲಿಕೇಶನ ಖಂಡಿತ ಹಾಕ್ರಿ. ಯಾರು ತಪ್ಪಿಸ್ಬೇಡ್ರಿ. $100 ಏನು ಜಾಸ್ತಿ ಆಗೋದಿಲ್ಲ. ಎಲ್ಲರೂ OBC ಏನದ ರೀ ಎಲ್ಲರೂ ಅಪ್ಲಿಕೇಶನ ಜಾಸ್ತಿ ಪೋಸ್ಟ ಮತ್ತು ಯಾವ ಡಿಸ್ಟಿಕ್ದಾಗ ಕಡಿಮೆ ಐತಿ ಅನ್ನೋದು ನೋಡ್ಕೊಂಡು ನೀವು ಪೋಸ್ಟನ್ನು ಹಾಕ್ರಿ. ಅದೇ ರೀತಿ SC ದವ್ರ 90 ಹಿಡ್ಕೊಂಡು ಹಾಕ್ರಿ. ಸೊ 90 ಹಿಡ್ಕೊಂಡು ಹಾಕಿದ್ರಂದ್ರೆ ಒಂದೊಂದು ಸಲ 92, 93ಕ್ಕೆ ಎಲ್ಲನೂ ಐತಿ. ಒಂದೊಂದು ಸಲ 90ಕ್ಕೂ ನಿಂತೈತಿ, 91ಕ್ಕೂ ನಿಂತೈತಿ. ಸೊ ಈಗಾಗಲೇ ವರ್ಷ ಈ ಪೋಸ್ಟನ್ನು ಕರೆಯೋದ್ರಿಂದ ಕೊರೋನಾದಾಗ ಏನು ಪಾಸ್ ಆಗ್ಯಾರಲ್ಲ, ಸೊ 2020, 2021 ಏನೈತ್ಲೆ ಪಾಸ್ ಆದವ್ರಿಗೆ ಅವರೆಲ್ಲ ಈಗ ಆಲ್ರೆಡಿ ಜಾಬ್ಗೆ ಹತ್ತಿರ್ತಾರೆ. ಸೊ ಹಾಗಾಗಿ ಕಡಿಮೆನೂ ನಿಲ್ಬೋದು. 2024ಕ್ಕೆ ಈ ಪೋಸ್ಟ್ ಒಳಗೆ ಏನೈತಿ ಪರ್ಸೆಂಟೇಜಾಗ ಕಡಿಮೆನೂ ನಿಲ್ಬೋದು. ಸೊ ಮತ್ತು ST ದವ್ರು ಏನೈತಿ 88 ಹಿಡ್ಕೊಂಡು ಎಲ್ಲರೂ ತಪ್ಪಿಸಲಾರ್ದ ಅಪ್ಲಿಕೇಶನ್ ಹಾಕ್ರಿ. ಮತ್ತು EWS ಇವರ 90 ಹಿಡ್ಕೊಂಡು ಇವರು ಎಲ್ಲರೂ ಅಪ್ಲಿಕೇಶನ್ ಹಾಕ್ರಿ. ಸೊ ಈಗಾಗಲೇ 2021ರಾಗೂ ಕರೆದಿದ್ರು, 22ರಾಗೂ ಕರೆದಿದ್ರು, 23ರಾಗೂ ಕರೆದಿದ್ರು. ಸೊ ಹೀಗಾಗಿ ಎಲ್ಲರೂ ಈ ಅಪ್ಲಿಕೇಶನ್ ಹಾಕಿ ಎಲ್ಲರೂ ಪೋಸ್ಟಕ್ಕೆ ಆಲ್ಮೋಸ್ಟ್ ಜಾಯಿನ್ ಆಗೇ ಇರ್ತಾರೋ ಹೈ ಪರ್ಸೆಂಟೇಜ್ ಇದ್ದವ್ರ. ಸೊ ಈ ಸಲ ಏನೈತಿ ನಾವು ಕಡಿಮೆ ನಿಲ್ಲಬಹುದನ್ನೋ ಸಂಭವನೀಯತೆ ಐತಿ. ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಈಗೇನು ಹೇಳಿದ್ನಲ್ಲ ಅಷ್ಟು ಪರ್ಸೆಂಟೇಜ್ ಇದ್ದವ್ರ ಖಂಡಿತ ಅಪ್ಲಿಕೇಶನನ್ನು ಹಾಕ್ರಿ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಏನೈತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಬಂದ್ರೂ ಹೇಳ್ತೀನಿ. ಸೊ ಈ ಪೋಸ್ಟ್ಗಳ ಬಗ್ಗೆ ಮತ್ತೇನಾದರೂ ಡೌಟ್ ಇದ್ದರೆ ನನ್ನ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ, ನೀವು ಅಲ್ಲಿ ಹೋಗಿ ಮೆಸೇಜ್ ಮಾಡಿರಿ. ಹಾಗೆ ಏನೈತಿ ಇದನ್ನು ಬಿಟ್ಟು ಲ್ಯಾಂಡ್ ಸರ್ವೆಗೆ ಯಾರು ಓದಾತರಿ ಅವ್ರಿಗಾಗಿ ಸ್ಪೆಷಲ್ ಕ್ಲಾಸ್ಗಳು ಡೈಲಿ 2-3 ಕ್ಲಾಸ್ ಏನೈತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ, ನೀವು ಅವುಗಳನ್ನ ನೋಡ್ಬೋದು. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.